ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇಷ್ಟು ದಿನ ದೇಶದಲ್ಲಿ ಏನಂದ್ರೆ ಡ್ರಗ್ಸ್ ಹಾಗೇನೆ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಅನೇಕ ಸುದ್ದಿಗಳು ಬರ್ತಾ ಇದ್ದು, ಏರ್ಪೋರ್ಟ್ ನಲ್ಲಿ ಈ ಒಂದು ಸಪ್ಲೈ ಮಾಡುವಂತದ್ದು ಮತ್ತು ಅಲ್ಲಿಂದ ತರುವಂತವರು ಬಲೆಗೆ ಬೀಳ್ತಾ ಇದ್ದು. ಆದರೆ ಬೆಳಗಾವಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಪ್ರಕರಣ ಆಗಿರ್ತಕ್ಕಂಥದ್ದು. ಹೊರದೇಶದಿಂದ ಕಚ್ಚಾ ತೈಲವು ಕೂಡ ಈಗ ಏನು ಈ ರೀತಿ ಕಳ್ಳ ಮಾರ್ಗದ ಮೂಲಕ ರಾಜ್ಯವನ್ನು ಸೇರ್ತಾ ಇದೆ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಈ ಪ್ರಕರಣವನ್ನ ಬೆಳಗಾವಿ ಪೊಲೀಸರು ಸದ್ಯ ಭೇದಿಸಿದ್ದಾರೆ. ಇದು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಒಂದು ಅಂತಾರಾಷ್ಟ್ರೀಯ ಪ್ರಕರಣವನ್ನ ಭೇದಿಸುವಲ್ಲಿ ಸದ್ಯ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಇದು ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಇದಕ್ಕೆ ಅಂತಾರಾಷ್ಟ್ರೀಯ ಲಿಂಕ್ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿ. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ, ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ 100 ರಿಂದ 105 ರೂಪಾಯಿ ಒಳಗಡೆ ಇರ್ತಕ್ಕಂಥದ್ದು ಮತ್ತು ಡೀಸೆಲ್ ಬೆಲೆಯು ಕೂಡ 88 ರಿಂದ 90 ರೂಪಾಯಿ ವರೆಗೆ ರಾಜ್ಯದಲ್ಲಿ ಮಾರಾಟವಾಗ್ತಿದೆ. ಈ ಒಂದು ಡೀಸೆಲ್ ಪೆಟ್ರೋಲ್ ಏನು ಇಷ್ಟು ದಿನ ಪಕ್ಕದ ಮಹಾರಾಷ್ಟ್ರದಲ್ಲಿ ಕಡಿಮೆ ಇತ್ತು, ಕರ್ನಾಟಕದಲ್ಲಿ ಜಾಸ್ತಿ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು. ಆದ್ರೆ ಈಗ ಡೀಸೆಲ್ ಪೆಟ್ರೋಲ್ ಅನ್ನ ಕಳ್ಳ ಸಾಗಾಣಿಕೆಯನ್ನ ಮಾಡುವಂತಹ ಪ್ರಕರಣ ಬಯಲಾಗಿರ್ತಕ್ಕಂಥದ್ದು. ಬೆಳಗಾವಿಯ ಮಾಳಮಾರುತಿ ಇನ್ಸ್ಪೆಕ್ಟರ್ BR ಗಡ್ಡೇಕರ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ಈ ಒಂದು ಡೀಸೆಲ್ ಟ್ಯಾಂಕ್ ಮೇಲೆ ಪರಿಶೀಲನೆ ವೇಳೆಯಲ್ಲಿ ಆ ಒಂದು ಡೀಸೆಲ್ ಟ್ಯಾಂಕ್ ನಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಡೀಸೆಲ್ ಸಾಗಾಟದ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಬಳಿಕ ಈ ಒಂದು ಡೀಸೆಲ್ ಟ್ಯಾಂಕ್ ಎಲ್ಲಿಂದ ಬಂತು ಅಂತ ಬೆನ್ನತ್ತಿದ್ದಾಗ ಅದು ಮುಂಬೈ ಮೂಲವನ್ನ ತೋರಿಸುತ್ತೆ. ಮುಂಬೈನಿಂದ, ಯಾಕಂದ್ರೆ ಹೊರದೇಶಗಳಿಂದ ತೈಲ ಆಮದು ಮುಂಬೈಗೆ ಮೊದಲಾಗುತ್ತೆ. ಮುಂಬೈಗಳಿಂದ ಸಪ್ಲೈಯರ್ಸ್ ಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗೂ ಕೂಡ ಅದನ್ನ ತಲುಪಿಸ್ತಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲೂ ಕೂಡ ಈ ರೀತಿ ಒಂದು ಡಿಪೋ ಇರತಕ್ಕಂಥದ್ದು. ಬೆಳಗಾವಿಯಲ್ಲಿ ಇಂಡಿಯನ್ ಆಯಿಲ್ ಡಿಪೋ ಇದೆ. ಅದೇ ರೀತಿ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಡಿಪೋಗಳಿವೆ. ಡಿಪೋಗಳ ಮೂಲಕವೇ ಒಂದು ಪೆಟ್ರೋಲ್ ಬಂಕ್ ಗಳಿಗೆ ಈ ಒಂದು ಡೀಸೆಲ್ ಪೆಟ್ರೋಲ್ ಸಪ್ಲೈ ಆಗುತ್ತೆ. ಆದರೆ ನೇರವಾಗಿ ಮುಂಬೈನಿಂದ ಏನು ಬೆಂಗಳೂರಿಗೆ ಈ ಒಂದು ಟ್ಯಾಂಕರ್ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಕಳ್ಳ ಸಾಗಾಣಿಕೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಹೇಳಾಗ್ತಕ್ಕಂಥದ್ದು. ಇದರ ಬೆನ್ನನ್ನ ಈಗ ಬೆಳಗಾವಿ ಪೊಲೀಸರು ಬಿದ್ದಿದ್ದಾರೆ. ಇದರ ಮೂಲ ಏನು ಮತ್ತು ಎಲ್ಲಿಂದ ಇದು ಸಪ್ಲೈ ಆಗ್ತಿತ್ತು ಮತ್ತು ಇದನ್ನ ಯಾರು ಕೊಂಡ್ಕೊಳ್ತಾ ಇದ್ರು, ಈ ರೀತಿ ಬಿಲ್ ಇಲ್ಲದೆ ಹೋಗ್ತಿದ್ರು ಕೂಡ ಇಷ್ಟು ದಿನ ಯಾಕೆ ಪೊಲೀಸರ ಕಣ್ಣಿಗೆ ಇದು ಬಿಲ್ ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ತನಿಖೆ ಆರಂಭವಾಗಿರ್ತಕ್ಕಂಥದ್ದು. ಮಾಳಮಾರುತಿ ಪೊಲೀಸರು ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಮತ್ತು ರಾಜಸ್ಥಾನ ಹಾಗೇನೆ ತುಮಕೂರಿನ ಟ್ರಾವೆಲ್ಸ್ ಮಾಲೀಕನ ವಿರುದ್ಧ ಒಂದು FIR ಅನ್ನು ದಾಖಲು ಮಾಡಿದ್ದು, ಅವ್ರನ್ನ ವಿಚಾರಣೆಗೆ ಒಳಪಡಿಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಂತೂ ಏನು ರಾಜಸ್ಥಾನಕ್ಕೂ ಮತ್ತು ಬೆಂಗಳೂರಿಗೆ ಇರುವಂತಹ ಲಿಂಕ್ ಏನೋದ್ರ ಬಗ್ಗೆಯೂ ಕೂಡ ಈಗ ಬೆನ್ನು ಬಿದ್ದಿದ್ದಾರೆ. ಆರೋಪಿಗಳು ಪೊಲೀಸರು ಬೆನ್ನ ಬಿದ್ದ ಕೂಡಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅವ್ರನ್ನ ಬಂಧಿಸಿ ಈ ಒಂದು ಜಾಲದ ಮೂಲಕ್ಕೆ ತಲುಪಕ್ಕೆ ಈಗ ಬೆಳಗಾವಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಡೀಸೆಲ್ ಕಳ್ಳ ಸಾಗಾಣಿಕೆ ಹಿಂದೆ ಏನಾದ್ರೂ ಏನು ಈ ಕಂಪನಿಗಳಲ್ಲಿ ಹೊರಗಡೆ ಏನಾದ್ರು ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೆತಿರ್ತಕ್ಕಂಥದ್ದು. ಯಾಕಂದ್ರೆ ಕಚ್ಚಾ ತೈಲ ನೇರವಾಗಿ ಏನು ಮುಂಬೈಗೆ ಬರುತ್ತೆ. ಮುಂಬೈನಿಂದ ಹಡಗು ಮೂಲಕ ಬಂದಂತಹ ಈ ಒಂದು ಕಚ್ಚಾ ತೈಲಗಳು ಅಲ್ಲಿ ವಿಂಗಡಣೆಗಳನ್ನ ಮಾಡಲಾಗುತ್ತೆ. ವಿಂಗಡಣೆ ಮಾಡಿ ಆಯಾ ರಾಜ್ಯಕ್ಕೆ ಮತ್ತು ಆಯಾ ಡಿಪೋಗಳಿಗೆ ಕಳಿಸಲಾಗುತ್ತೆ. ಇವರು ಅಲ್ಲಿಂದನೇ ಒಂದು ಕಚ್ಚಾ ತೈಲವನ್ನು ಎಸ್ಕೇಪ್ ಮಾಡ್ತಿದ್ರ ಅಥವಾ ಈ ಒಂದು ಡಿಪೋಗೆ ಸೇರುವ ಮೊದಲೇ ಈ ಒಂದು ಕಚ್ಚಾ ತೈಲವನ್ನ ಇವರು ಏನು ಡೀಸೆಲ್ ಪೆಟ್ರೋಲ್ ಗಳನ್ನ ಎಸ್ಕೇಪ್ ಮಾಡಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಏನು ಡ್ರಗ್ಸ್ ಆಗಿರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಆಗಿರ್ಬೋದು, ಈಗ ಬಳಿಕ ಕಚ್ಚಾ ತೈಲವು ಕೂಡ ಕಳ್ಳ ಮಾರ್ಗದ ಮೂಲಕ ಸೇರ್ತಾ ಇದೆ. ಇದು ಏನು ರಾಜ್ಯದ ಆರ್ಥಿಕಕ್ಕೆ ದೊಡ್ಡ ಹೊಡೆತ ಕೊಡುವಂತಹ ಪ್ರಕರಣ. ಯಾಕಂದ್ರೆ ಟ್ಯಾಕ್ಸ್ ಮತ್ತು ಏನು ಟ್ಯಾಕ್ಸ್ ನಲ್ಲಿ ಬಹುಪಾಲು ಇರ್ತಕ್ಕಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್. ಪೆಟ್ರೋಲ್ ಡೀಸೆಲ್ ಇಂದಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಮತ್ತು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಹೋಗುತ್ತೆ. ಈಗ ಅದನ್ನ ಕಳ್ಳ ಮಾರ್ಗದ ಮೂಲಕ ತಂದು ಇದು ಟ್ಯಾಕ್ಸ್ ಉಳಿಸುವಂತದ್ದು ಮತ್ತು ಟ್ಯಾಕ್ಸ್ ವಂಚನೆ ಮಾಡುವಂತದ್ದು ಇದರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಬೆನ್ನತ್ತಿದ್ದಾರೆ. ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ ಅದರ ಆಧಾರದ ಮೇಲೆ ಅವರು ಆಟೋನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕಲಬುರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಇದು ವಿದೌಟ್ ಡಾಕ್ಯುಮೆಂಟೇಷನ್, ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು. ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಳಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಈ ಕೇಸ್ ಸೆಕ್ಷನ್ 3, 7 ಮತ್ತು 10 ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್,
ಸೆಕ್ಷನ್ 287 ಭಾರತೀಯ ನ್ಯಾಯ ಸಂಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈ ಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟೀಸಸ್ ತಡೆಗಟ್ಟುವಿಕೆ ಆದೇಶ 2005 ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಮಗೆ ಈಗ ಸಿಕ್ಕಿದ್ದಾನೆ. ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ. ಇವನು ರಾಜಸ್ಥಾನ್ ಮೂಲದ ವ್ಯಕ್ತಿ ಇದ್ದಾನೆ ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ 6 ಮಂದಿ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ, 4 ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಇವನು ತುಮಕೂರ್ದು ಒಬ್ಬ ವ್ಯಕ್ತಿ ಇದ್ದಾನೆ. ಈ ರ್ಯಾಕೆಟ್ ಏನಿದೆ ಅಂದರೆ ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾ ಇದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ. ಏನು ರಾಜಸ್ಥಾನದ ಮೂಲದ ಮುಖ್ಯ ಆರೋಪಿ ಸಿಕ್ಕ ಬಳಿಕ ಇದಕ್ಕೆ ಸ್ಪಷ್ಟತೆ ಸಿಗಬೇಕಿದೆ. ಏನು ಬೆಳಗಾವಿ ಪೊಲೀಸರು ಈ ಒಂದು ಪ್ರಕರಣವನ್ನ ಬೆನ್ನು ಬಿದ್ದಿದ್ದು ಇದು ಕೇವಲ ಬೆಳಗಾವಿ ಸೀಮಿತವಾಗಿದೆ, ಇಡೀ ದೇಶಾದ್ಯಂತ ಈ ಬಗ್ಗೆ ಒಂದು ತನಿಖೆ ನಡೀಬೇಕು ಅಂತಕ್ಕಂಥದ್ದು ಈಗ ಆಗ್ರಹಗಳು ಕೂಡ ಕೇಳಿ ಬಂದಿವೆ. ಯಾಕಂದ್ರೆ ಒಂದು ವೇಳೆ ಏನು ಪೆಟ್ರೋಲ್ ಡೀಸೆಲ್ ಈ ರೀತಿ ಕಾಳಸಂತೆಯಲ್ಲಿ ಸಿಕ್ಬಿಟ್ರೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದು ದೊಡ್ಡ ಆರ್ಥಿಕ ಹೊರೆಯನ್ನಾಗುತ್ತೆ ಮತ್ತು ಈ ರೀತಿ ಕಳ್ಳ ಸಾಗಾಣಿಕೆ ಮಾಡೋ ಸಂದರ್ಭದಲ್ಲಿ ಯಾರು ಅದರ ಮೂಲ ಇದ್ದಾರೆ ಅವ್ರ ಮೂಲಕ್ಕೆ ಹೋದಾಗ ಇದು ಏನು ಇದಕ್ಕೆ ಒಂದು ಕಡಿವಾಣ ಬೀಳಲಿದೆ ಅಂತಕ್ಕಂಥ ಆಗ್ರಹಗಳು ಕೂಡ ಸದ್ಯಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಪೊಲೀಸರು ಇಡೀ ರಾಜ್ಯದಲ್ಲಿ ಒಂದು ಏನು ವಿಶಿಷ್ಟ ಪ್ರಕರಣವನ್ನ ಸದ್ಯ ಬಯಲು ಮಾಡಿರ್ತಕ್ಕಂಥದ್ದು. ಇದರ ಮೂಲ ಏನು ಮತ್ತು ಯಾಕಾಗಿ ಕಚ್ಚಾ ತೈಲ ಈ ರೀತಿ ಸಾಗಾಟವನ್ನ ಮಾಡೋದ್ರ ಬಗ್ಗೆಯೂ ಕೂಡ ಸದ್ಯ ತನಿಖೆ ನಡೆಸ್ತಿದ್ದಾರೆ ಮತ್ತು ಈಗಾಗಲೇ ತುಮಕೂರಿನ ಟ್ರಾವೆಲ್ಸ್ ಮಾಲೀಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಕ್ಕೂ ಕೂಡ ತಂಡವನ್ನ ಕಳಿಸಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ನೇತೃತ್ವದಲ್ಲಿ ಒಂದು ತಂಡ ಏನು ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.